ನಮಸ್ಕಾರ. ಕಾಫಿ ಆಯ್ತಾ? ಸ್ನೇಹಿತರೆ, ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಬಹಳ ದಿನಗಳಿಂದ ಚರ್ಚೆ ನಡೀತಾನೆ ಇದೆ. ಅಂದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರ, ರಾಜೀನಾಮೆ ಕೊಡಲ್ವಾ, ಅಥವಾ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳ್ಕೊಂಡು ಕೆಲವರು ಹೇಳಿದ್ರೆ ಇಲ್ಲ ರಾಜೀನಾಮೆ ಕೊಡಬೇಕಾಗಿಲ್ಲ ಅಂತ ಇನ್ನು ಕೆಲವರು ಹೇಳ್ತಾರೆ. ಈ ರೀತಿ ನಡೀತಾನೆ ಇದೆ. ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕ್ಲಿಕ್ಕೆ ಸಿದ್ದರಾಮಯ್ಯನವರು ಕೂಡ ಪ್ರಯತ್ನ ಪಟ್ಟರು. ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟರು. ಯಾವುದೇ ಕಾರಣಕ್ಕೆ ನಾನು ರಾಜೀನಾಮೆ ಕೊಡಲ್ಲ, ಮುಂದಿನ 3 ವರ್ಷ ಕೂಡ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ, ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಬರಲ್ಲ ಇಲ್ಲಿ ಅಂತಕೊಂಡು ಹೇಳಿದರು. ಬಟ್ ಇದು ಎಲ್ಲದಕ್ಕೂ ನಾವು ಕಾಯಬೇಕಾಗಿರೋದು ಮುಂದಿನ ವಾರದವರೆಗೆ. ಮುಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ವಿರುದ್ಧ ವಿಚಾರಣೆ ನಡೆಸಬೇಕಾ ಬೇಡವಾ ಅನ್ನೋದು ಮುಂದಿನ ವಾರದಲ್ಲಿ ತೀರ್ಪು ಬರಲಿಕ್ಕಿದೆ. ಈ ತೀರ್ಪು ಬಂದ ಮೇಲೆನೆ ಡಿಸೈಡ್ ಆಗ್ತದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಇಲ್ಲ ಈ ಹಗರಣದಲ್ಲಿ ನನ್ನ ಪಾತ್ರ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾನು ಮಿಸ್ಟರ್ ಕ್ಲೀನ್, ನಾನು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟರೆ ಸಿದ್ದರಾಮಯ್ಯನವರು ರಿಸೈನ್ ಮಾಡಬೇಕಾಗಿ ಬರ್ಬೋದು. ಅದು ಅವರ ವಿವೇಚನೆಗೆ ಬಿಟ್ಟಿರುವಂಥದ್ದು. ಮತ್ತು ಅವರ ಹೈಕಮಾಂಡ್ ಏನು ಹೇಳ್ತಾರೋ ಆ ರೀತಿಯಲ್ಲಿ ನಡೀತದೆ. ಇಲ್ಲಿರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ರಿಸೈನ್ ಮಾಡಿದ್ಮೇಲೆ ಮುಂದೆ ಯಾರು ಇಲ್ಲಿಯ ಮುಖ್ಯಮಂತ್ರಿ ಆಗುವಂತಹದ್ದು ಅಂತೇಳಿ ಈಗಾಗಲೇ ಹಲವಾರು ಜನ ಓಡಾಡ್ತಾ ಇದ್ದಾರೆ. ದೆಹಲಿಗೆ ಹೋಗಿ ಬೆಂಗಳೂರಿಗೆ ಓಡಾಡ್ತಾ ಇದ್ದಾರೆ, ನಾನೇ ಮುಂದಿನ ಮುಖ್ಯಮಂತ್ರಿ ಅಂತೇಳಿ. ಇದರಲ್ಲಿ ಹಲವಾರು ಜನ ಹೈಕಮಾಂಡ್ ಕೆಲವ್ರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಅದರವರಿಗೆ ಏನು ಆಶ್ವಾಸನೆ ಸಿಕ್ಕಿದೆ ಏನು ಅಂತೇಳಿ ಗೊತ್ತಿಲ್ಲ. ಕೆಲವರು ಹಿಂದೆ ಸರಿದಿದ್ದಾರೆ ಕೂಡ. ಈಗ ಇದ್ರ ಮಧ್ಯದಲ್ಲಿ ಮೊನ್ನೆ ಒಂದು ಏನೋ ಕೋಡಿಮಠದ ಸ್ವಾಮೀಜಿಗಳೇನೋ ಹೇಳಿದ್ರಂತೆ ಮುಂದಿನ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಆಗುವಂತಹದ್ದು ಯಾರೋ ಒಬ್ಬ ಮಹಿಳೆ ಅಂತೇಳಿ. ಆ ಸಂದರ್ಭದಲ್ಲಿ ಸದ್ಯಕ್ಕೆ ಕರ್ನಾಟಕದಲ್ಲಿ ತುಂಬ ಸ್ಟ್ರಾಂಗ್ ಆಗಿರುವಂಥ ಮಹಿಳೆ ಬೇರೆ ಇನ್ಯಾರು ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತೇಳಿ ಹೇಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಆಗ್ಬೋದು ಅಂತೇಳಿ ಹೇಳ್ತಾ ಇದ್ರು. ಅದು ಒಂದು ದಿನ ನಡೀತು, ಅದು ಈಗ ಸೈಡಿಗೆ ಹೋಗಿದೆ. ಆದರೆ ಒಬ್ಬ ವ್ಯಕ್ತಿ ಮಾತ್ರ ಮೊದಲಿನಿಂದನೂ ತಮ್ಮ ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ, ಇವಾಗಲೂ ಕೂಡ ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ. ಅವ್ರು ಬೇರೆ ಇನ್ಯಾರು ಅಲ್ಲ, ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಈಗಾಗಲೇ ಹಲವಾರು ಬಾರಿ ಹೈಕಮಾಂಡನ್ನು ಭೇಟಿ ಮಾಡಿ ಬಂದಿದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನ ಕೂಡ ಭೇಟಿ ಮಾಡಿ ಒಂದು ಪ್ರೆಸೆಂಟೇಷನ್ ಕೂಡ ಕೊಟ್ಟು ಬಂದಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅವರು ಕೂಡ ಆಗುವ ಸಾಧ್ಯತೆಗಳು ಇದೆ. ಇದ್ರ ಅಂದರೆ ಅದಕ್ಕೂ ಹೈಕಮಾಂಡ್ ಒಪ್ಪಬೇಕು. ಇದ್ರ ಮಧ್ಯದಲ್ಲಿ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗಾಗಲೇ ಹಲವಾರು ಶಾಸಕರನ್ನ ತಮ್ಮತ್ತ ಸೆಳೆಯುವ ಪ್ರಯತ್ನದಲ್ಲಿ ಜಾರಕಿಹೊಳಿ ಅವರು ಇದ್ದಾರೆ. ಅವರು ಈಗಾಗಲೇ ಹೆಚ್ಚು 40-45 ಜನ ಶಾಸಕರು ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ತಯಾರಿದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಇದೆ. ಆದರೆ ಇಲ್ಲಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಓಕೆ ಒಂದು ವೇಳೆ ರಿಸೈನ್ ಮಾಡಬೇಕಾಗೇ ಬಂತು, ಆ ಸಂದರ್ಭದಲ್ಲಿ ಹೈಕಮಾಂಡ್ ಅವರಿಗೆ ಒಂದು ಚಾನ್ಸ್ ಕೊಡ್ಬೋದು, ನೀವೇ ಇನ್ನೊಬ್ಬ ವ್ಯಕ್ತಿಯನ್ನು ಸೂಚಿಸಿ ಅಂತೇಳಿ ಹೇಳ್ಬೋದು. ಆಗ ಅವರು ಉತ್ತರಾಧಿಕಾರಿಯಾಗಿ ಡಿ.ಕೆ. ಶಿವಕುಮಾರ್ ಅವರ ಹೆಸರು ಹೇಳ್ಬೋದಾ ಅನ್ನೋ ಒಂದು ಯೋಚನೆ ಎಲ್ರಿಗೂ ಬರ್ತದೆ. ಯಾಕಂದರೆ ಡಿ.ಕೆ. ಅವರೇ ಸೆಕೆಂಡ್ ಅಂದರೆ ಡಿ.ಸಿ.ಎಂ ಆಗಿದ್ದಾರೆ, ಮುಂದೆ ಅವರ ಮುಖ್ಯಮಂತ್ರಿ ಅನ್ನೋ ಒಂದು ಆಸೆ, ಆಗ್ತಾರೆ ಅನ್ನೋ ಒಂದು ಆಸೆ ಎಲ್ರಿಗೂ ಇದೆ. ಅದೇ ರೀತಿಯಲ್ಲಿ ಅವರೇ ಆಗ್ತಾರೆ ಅನ್ನೋ ಒಂದು ಮನೋಭಾವನೆ ಪ್ರತಿಯೊಬ್ಬರಿಗೂ ಇದೆ ಅಲ್ಲಿ. ಆದರೆ ಡಿ.ಕೆ. ಆಗಬೇಕು ಅಂತೇಳಿ ಅವರಿಗೆ ಸಿದ್ದರಾಮಯ್ಯನವರು ಸಪೋರ್ಟ್ ಬೇಕೇ ಬೇಕು. ಆದರೆ ಇಲ್ಲಿರುವಂಥ ಸಮಸ್ಯೆ ಏನು ಅಂತ ಹೇಳಿದ್ರೆ, ಡಿ.ಕೆ. ಮತ್ತು ಸಿದ್ದರಾಮಯ್ಯನವರ ಮಧ್ಯೆ ಒಂದು ಬಹುದೊಡ್ಡ ಕಂದಕ ಇದೆ. ಹೊರಗಡೆಯಿಂದ ನೋಡ್ಲಿಕ್ಕೆ ತುಂಬ ಚೆನ್ನಾಗೇ ಇದ್ದಾರೆ, ಆದರೆ ಒಳಗಿನೊಳಗಡೆ ಯಾವುದೂ ಸರಿ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ಖಂಡಿತವಾಗಿಯೂ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಆಗಲಿಕ್ಕೆ ಬಿಡುವ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು. ಅವರು ಒಂದು ವೇಳೆ ಆ ರೀತಿ ಚಾನ್ಸ್ ಇದ್ದರೆ ಅವರು ಸೂಚಿಸುವ ಹೆಸರು ಸತೀಶ್ ಜಾರಕಿಹೊಳಿ ಆಗಿರ್ತದೆ. ಅಂದರೆ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯನವರ ಮಧ್ಯೆ ಒಂದು ಅದ್ಭುತವಾದ ಬಾಂಧವ್ಯ ಇದೆ. ಮೊದಲಿಂದನೂ ಕೂಡ ಅವರು ಒಂದು ರೀತಿಯಲ್ಲಿ ಒಟ್ಟಿಗೆ ಇದ್ದವರು ಅಂತಲೇ ಹೇಳ್ಬೋದು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಇಡುವ ಸಾಧ್ಯತೆ ಇರ್ತದೆ, ಅಥವಾ ಎಂ.ಬಿ. ಪಾಟೀಲ್ ಅವರ ಹೆಸರು ಇದೆ. ಆದರೆ ಎಂ.ಬಿ. ಪಾಟೀಲ್ಗಿಂತಲೂ ಬಹುಶಃ ಮೊದಲ ಪ್ರಾಶಸ್ತ್ಯ ಸತೀಶ್ ಜಾರಕಿಹೊಳಿ ಆಗಿರ್ತದೆ. ಯಾಕಂತೇಳಿ ಸತೀಶ್ ಜಾರಕಿಹೊಳಿ ಹಿಂದುಳಿದ ವರ್ಗಕ್ಕೆ ಸೇರಿದವರು. ಸೊ ಸತೀಶ್ ಜಾರಕಿಹೊಳಿ ಅವರ ಹೆಸರು ಬರುವ ಸಾಧ್ಯತೆ ಇದೆ. ಆದರೆ ಇಲ್ಲಿರುವಂಥ ಸಮಸ್ಯೆ ಏನು ಅಂತ ಹೇಳಿದ್ರೆ, ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಸೂಚಿಸಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆದರೆ ಡಿ.ಕೆ. ಅವರು ಸುಮ್ಮನೆ ಇರ್ತಾರ? ಯಾಕಂದ್ರೆ ಡಿ.ಕೆ. ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ ಇಲ್ಲಿ ಪಾರ್ಟಿಯನ್ನು ಅಧಿಕಾರಕ್ಕೆ ತರಲಿಕ್ಕೆ. ಯಾಕೆ ಫ್ರಮ್ ಸ್ಕ್ರಾಚ್ ಈ ಸ್ಟಾರ್ಟೆಡ್ ಅಂತೇಳಿ ಹೇಳ್ಬೋದು ಕರ್ನಾಟಕದಲ್ಲಿ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಖಂಡಿತವಾಗಿ ಸುಮ್ಮನೆ ಇರೋಲ್ಲ. ಯಾಕಂದ್ರೆ ಇಲ್ಲಿ ಆಲ್ರೆಡಿ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ, 2-3 ಬಣಗಳಿದೆ. ಒಂದು ಡಿ.ಕೆ. ಬಣ, ಇನ್ನೊಂದು ಸಿದ್ದರಾಮಯ್ಯನವ್ರ ಬಣ ಇದೆ. ಹಾಗಾಗಿ ಖಂಡಿತವಾಗಿ ಡಿ.ಕೆ. ಅವರು ಸಿಡಿದೇಳುವ ಸಾಧ್ಯತೆಗಳಿರ್ತದೆ. ಯಾಕಂದ್ರೆ ಅವರಿಗೆ ಇದೊಂದು ಸಿಕ್ಕಿರುವಂತಹ ಚಾನ್ಸ್. ಮುಂದಿನ ಬಾರಿ ಪುನಃ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಅನ್ನುವಂಥ ಚಾನ್ಸಸ್ ತುಂಬ ಕಮ್ಮಿ ಇದೆ. ಮುಂದಿನ ಚುನಾವಣೆಯಲ್ಲಿ ಈ ದೋಸ್ತಿಗಳು ಒಟ್ಟು ಸೇರಿಕೊಂಡಾಗ ಖಂಡಿತವಾಗಿಯೂ ಕಾಂಗ್ರೆಸ್ಗೆ ಈ ಮಟ್ಟದ ಯಶಸ್ಸು ಸಿಗೋಲ್ಲ. ಅದು ಡಿ.ಕೆ. ಅವರಿಗೂ ಗೊತ್ತಿದೆ. ಇದರಿಂದಾಗಿ ಡಿ.ಕೆ. ಅವರು ಏನು ಮಾಡ್ಬೋದು, ಸಿಡಿದೇಳುವ ಸಾಧ್ಯತೆ ಇರ್ತದೆ. ಅಂದರೆ ಬಂಡಾಯ ಹೇಳೋ ಸಾಧ್ಯತೆ ಇರ್ತದೆ. ಅವರು ತಮಗಿರುವಂತಹ ಸಪೋರ್ಟನ್ನು ತೋರಿಸ್ಬೋದು, ಹೈಕಮಾಂಡ್ಗೆ ರಿಕ್ವೆಸ್ಟ್ ಮಾಡ್ಕೋಬೋದು. ರಿಕ್ವೆಸ್ಟ್ ಮಾಡ್ಕೊಂಡ್ರು ಮಾಡಿಲ್ಲ ಅಂತ ಹೇಳಿದ್ರೆ ಸಿಡಿದೆದ್ದು ಹೊರಬರುವ ಸಾಧ್ಯತೆಗಳು ಕೂಡ ಇರ್ತದೆ. ಈ ರೀತಿ ಆದ್ರೆ ಏನಾಗ್ತದೆ, ಒಂದು ದೊಡ್ಡ ಗುಂಪನ್ನೇ ತಗೊಂಡವರು ಹೊರಗಡೆ ಬಂದರೆ ಖಂಡಿತವಾಗಿ ಬಿಜೆಪಿಯವರು ಇವರಿಗೆ ಸಪೋರ್ಟ್ ಮಾಡ್ತಾರಾ? ಖಂಡಿತವಾಗಿ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಬಿಜೆಪಿಯವರಿಗೂ ಕೂಡ ಇಲ್ಲಿ ಒಂದು ಅವಕಾಶ ಬೇಕು.
ಕಾಂಗ್ರೆಸ್ನ ನಿರ್ನಾಮ ಮಾಡಬೇಕು ಅಂದರೆ ಡಿ ಕೆಯನ್ನು ಫಸ್ಟ್ ತಮ್ಮತ್ತ ಸೆಳ್ಕೋಬೇಕು. ಇದಕ್ಕಾಗಿ ಅವ್ರು ಖಂಡಿತವಾಗಿಯೂ ಡಿ ಕೆಯನ್ನು ಒಪ್ಪಿ ಡಿ ಕೆಯನ್ನು ಇಲ್ಲಿಯ ಮುಖ್ಯಮಂತ್ರಿ ಮಾಡ್ತೇವೆ ಅಂತ ಹೇಳಿದರೆ ಡಿ ಕೆ ಅವರು ಕೂಡ ಅದಕ್ಕೆ ಒಪ್ಕೊಳ್ಳೋ ಸಾಧ್ಯತೆಗಳಿರ್ತದೆ. ಇದೆಲ್ಲದಕ್ಕೂ ಪುಷ್ಟಿ ಕೊಡುವ ಹಾಗೆ ಇತ್ತೀಚೆಗೆ ದೆಹಲಿಯ ಪ್ರವಾಸದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೋಗಿ ಪ್ರಧಾನಮಂತ್ರಿಯವ್ರನ್ನ ಭೇಟಿ ಮಾಡಿ ಬಂದಿದ್ದರು. ಪ್ರಧಾನಮಂತ್ರಿಯವ್ರನ್ನ ಯಾಕೆ ಭೇಟಿ ಮಾಡಿದ್ದೀರಾ ಅಂತೇಳಿ ಕೇಳಿದರೆ ಹೇಳ್ತಾ ಇದ್ದಿದ್ದೇನು ಅಂತ ಹೇಳಿದ್ರೆ, ನನ್ನ ಖಾತೆಗೆ ಸಂಬಂಧಪಟ್ಟಂತಹ ಕೆಲವೊಂದು ವಿಷಯಗಳನ್ನು ಮಾತಾಡಲಿಕ್ಕಿತ್ತು, ಹಾಗಾಗಿ ನಾನು ಹೋಗಿದ್ದೆ ಅಂತೇಳಿ ಹೇಳ್ತಾ ಇದ್ರು. ಆದ್ರೆ ಒಂದು ಯೋಚನೆ ಮಾಡಿ, ಯಾವುದೇ ಮಂತ್ರಿ ಆಗಲಿ ತನ್ನ ಖಾತೆಗೆ ಸಂಬಂಧಪಟ್ಟಂತಹ ವಿಷಯವನ್ನು ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ ಮಾತಾಡಲ್ಲ. ಇವರ ಖಾತೆಗೆ ಸಂಬಂಧಪಟ್ಟಂತಹ ಅಲ್ಲಿಯ ಮಂತ್ರಿ ಇರ್ತಾರೆ, ಅವ್ರ ಹತ್ರ ಹೋಗಿ ಮಾತಾಡ್ತಾರೆ. ಹಾಗಾಗಿ ಇಲ್ಲೇನೋ ನಡೀತಾ ಇದೆ ಅನ್ನೋದು ಎಲ್ರಿಗೂ ಬರ್ತಾ ಇರುವಂತಹ ಗುಮಾನಿ. ನಿಮ್ಗೆಲ್ರಿಗೂ ಗೊತ್ತಿದೆ ಅವ್ರ ಮೇಲೆ ಎಷ್ಟು ಕೇಸ್ಗಳಿದೆ ಅಂತಕೊಂಡು. ಹಾಗಾಗಿ ಒಂದು ವೇಳೆ ಈ ಕಡೆ ಬಂದರೆ ಬಿ ಜೆ ಪಿ ಅವ್ರನ್ನ ಒಪ್ಕೊಂಡು, ಯಾಕಂದ್ರೆ ಬಿ ಜೆ ಪಿ ಅವ್ರ ಹತ್ರ ಒಂದು ದೊಡ್ಡದೊಂದು ವಾಷಿಂಗ್ ಮಿಷಿನ್ ಇದೆ. ಸೊ ವಾಷಿಂಗ್ ಮಿಷಿನ್ಗೆ ಅವ್ರನ್ನ ಹಾಕ್ತಾರೆ, ಸ್ವಿಚ್ ಆನ್ ಮಾಡ್ತಾರೆ, ಮಿಷಿನ್ ತಿರ್ಲಿ ಶುರು ಆಗುತ್ತೆ, ಸೋಪ್ ಗೀಪೆಲ್ಲ ಹಾಕಿ ಕ್ಲೀನ್ ಮಾಡಿ ನಂತರ ಹೊರಗಡೆ ಬರ್ತಾರೆ ಡಿ ಕೆ ಅವರು, ಇಷ್ಟು ಕ್ಲೀನಾಗಿ ಬಂದುಬಿಡ್ತಾರೆ. ಸೊ ಅವ್ರ ಮೇಲಿರುವಂತಹ ಕೇಸ್ಗಳು ಎಲ್ಲ ಅಲ್ಲಲ್ಲೇ ನಿಂತು ಹೋಗ್ತದೆ. ಈ ರೀತಿ ಹಲವಾರು ಕಡೆಗಳಲ್ಲಿ ನಡೆದಿದೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ನಡೆಯುವ ಸಾಧ್ಯತೆಗಳು ಇರ್ತದೆ. ಇದ್ರ ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಬಿ ಜೆ ಪಿಯಲ್ಲಿ ಯಾವುದೇ ರೀತಿಯ ವರ್ಚಸ್ವಿ ನಾಯಕ ಇಲ್ಲ. ವಿಜಯೇಂದ್ರ ಇದ್ದಾರೆ, ಎಲ್ಲರೂ ಇದ್ದಾರೆ, ಆದರೆ ಬೇರೆಯವ್ರಿಗೆ ಕಂಪೇರ್ ಮಾಡಿದರೆ ಖಂಡಿತವಾಗಿ ಒಂದು ವರ್ಚಸ್ವಿ ನಾಯಕ ಇಲ್ಲವೇ ಇಲ್ಲ ಬಿ ಜೆ ಪಿಯಲ್ಲಿ. ಇದ್ರೂ ಕೂಡ ಅವ್ರ ಜಾತಿಯ ವಿಷಯದಿಂದಾಗಿ ಮೇಲ್ ಬರಲಿ ಸಾಧ್ಯ ಇಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಇರುವಂತಹ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ, ಯಾವುದೇ ರಾಜಕೀಯ ನಾಯಕ ಆಗಲಿ ಆತ ಮೇಲ್ ಬರಬೇಕು ಅಂದ್ರೆ ಆತ ಒಕ್ಕಲಿಗ ಆಗಿರ್ಬೇಕು, ಇಲ್ಲ ಲಿಂಗಾಯತ ಆಗಿರ್ಬೇಕು, ಬೇರೆಯವರಿಗೆ ಅಥವಾ ಹಿಂದುಳಿದ ವರ್ಗದವನಾಗಿರ್ಬೇಕು. ಅದು ಬಿಟ್ಟು ಬೇರೆಯವರಿಗೂ ಕೂಡ ಆತನಿಗೆ ಯೋಗ್ಯತೆ ಇದ್ರೂ ಕೂಡ ಮೇಲ್ ಬರುವಂತ ಸಾಧ್ಯತೆ ಇಲ್ಲ. ಹಾಗಾಗಿ ಇವರಿಗೆ ಡಿ ಕೆ ಸಿಕ್ಕಿದ್ರೆ ಖಂಡಿತವಾಗಿ ಇಲ್ಲಿವರೆಗೆ ಒಬ್ಬ ವರ್ಚಸ್ವಿ ನಾಯಕ ಸಿಕ್ಕಾಗುತ್ತೆ. ಅದೇ ರೀತಿಯಲ್ಲಿ ಬಿಜೆಪಿಗೆ ಮುಂದಿನ ಚುನಾವಣೆಗಳಲ್ಲಿ ಅದ್ಭುತವಾದ ಯಶಸ್ಸು ಸಿಗುವ ಸಾಧ್ಯತೆಗಳು ಕೂಡ ಇರ್ತದೆ. ಇದೆಲ್ಲದನ್ನ ಮನಸ್ಸಲ್ಲಿ ಇಟ್ಕೊಂಡೆ ಬಿಜೆಪಿ ಖಂಡಿತವಾಗಿಯೂ ಡಿ ಕೆ ಅವರ ತಮ್ಮ ಪಾರ್ಟಿಗೆ ಆಹ್ವಾನ ಮಾಡ್ತದೆ. ಅವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡೋದು ಕೂಡ ಗ್ಯಾರಂಟಿ. ಮತ್ತೆ ಇಲ್ಲಿ ಒಳಗಡೆ ಇರುವಂತಹ ಯಾವ್ದಾದ್ರು ಸಮಸ್ಯೆಗಳಿದ್ರೆ ಅದನ್ನ ನಿವಾರಿಸ್ಕೊಂಡು ಹೋಗ್ತಾರೆ ಮುಂದೆ. ಯಾಕಂದ್ರೆ ಮುಂದಿನದನ್ನ ಅವರು ಯೋಚನೆ ಮಾಡ್ತಾರೆ. ಇದನ್ನ ಇಟ್ಕೊಂಡು ಬೇರೆ ರಾಜ್ಯಗಳಲ್ಲಿ ಕೂಡ ಇದೇ ರೀತಿಯ ಪ್ರಯೋಗಗಳನ್ನು ಅವ್ರು ಮಾಡೋ ಸಾಧ್ಯತೆಗಳಿರ್ತದೆ. ನೀವು ನೋಡಿದ್ದೀರಾ, ಗೋವಾದಲ್ಲಿ ಏನಾಗಿದೆ ನೋಡಿದ್ದೀರಾ, ಅದೇ ರೀತಿಯಲ್ಲಿ ಬೇರೆ ಬೇರೆ ಸ್ಟೇಟ್ಗಳಲ್ಲಿ, ಅಸ್ಸಾಂನಲ್ಲಿ ಏನಾಗಿದೆ ನೋಡಿದ್ದೀರಾ. ಹಾಗಾಗಿ ಖಂಡಿತವಾಗಿ ಬಿಜೆಪಿಯವರು ಸಿಕ್ಕಿರುವಂತಹ ಅವಕಾಶವನ್ನ ಖಂಡಿತವಾಗಿ ಬಿಡಲ್ಲ. ಅವರು ಖಂಡಿತವಾಗಿಯೂ ಡಿ ಕೆ ಅವರು ಮುಖ್ಯಮಂತ್ರಿ ಆಗೋ ಸಾಧ್ಯತೆ ಇದೆ. ಅದಕ್ಕೆ ಬಿಜೆಪಿಯವರು ಸಪೋರ್ಟ್ ಕೂಡ ತಗೊಳ್ಳೋ ಸಾಧ್ಯತೆಗಳಿದೆ. ನೋಡೋಣ ಮುಂದೆ ಏನೆಲ್ಲ ಆಗ್ತದೆ ಅಂತ ತಿಳ್ಕೊಂಡು, ಯಾವುದಕ್ಕೂ ನಾವು ಮುಂದಿನ ವಾರದವರೆಗೆ, ಈ ತೀರ್ಪು ಬರುವವರೆಗೆ ಈ ಎಲ್ಲ ಊಹಾಪೋಹಗಳನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಯಾಕಂದ್ರೆ ಅದಕ್ಕೊಂದು ಫುಲ್ ಸ್ಟಾಪ್ ಬಿಡೋದೆ ಮುಂದಿನ ವಾರ. ಸ್ನೇಹಿತರೆ, ನಿಮಗೆ ನನ್ನ ಈ ವಿಶ್ಲೇಷಣೆ ಇಷ್ಟ ಆಗಿದೆಯಾ ಇಲ್ವಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಅದೇ ರೀತಿಯಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.